ನಮ್ಮ ಕರ್ನಾಟಕದ ಕಬ್ಬು ಬೆಳೆಯುವಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು 6 ದಿನಗಳಿಂದ ಬಿಸಿಲು ಮಳೆ ಚಳಿಯನ್ನು ಲೆಕ್ಕಿಸದೆ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರ ಇಲ್ಲಿ ತನಕ ಆ ಬಗ್ಗೆ ಗಮನವನ್ನು ಹರಿಸದೇನೆ ರೈತರನ್ನ ಕಡೆಗಣಿಸ್ತಾ ಇದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 15 ರೂಪಾಯಿ 16 ರೂಪಾಯಿ ಸಕ್ಕರೆಗೆ ದರ ಇದ್ದಾವಾಗ 2,500-3,000 ರೂಪಾಯಿ ಟನ್ನಿಗೆ ಕೊಡ್ತಾಯಿದ್ರಿ. ಇವತ್ತು ಸಕ್ಕರೆ ಬೆಲೆ 50 ರೂಪಾಯಿ ಹತ್ರ ಇದೆ. 47, 48, 49, 50 ರೂಪಾಯಿ ಹತ್ರ ಇದೆ. ಆದರೆ ಇವತ್ತು ಸಹ ರೈತರಿಗೆ 2,000, 3,000 ರೂಪಾಯಿ ಅನೌನ್ಸ್ ಮಾಡಿರ್ತೀರಾ, 2,500 ರೂಪಾಯಿ 700 ರೂಪಾಯಿ ಈ ಥರ ಕೊಡ್ತೀರಾ. ರೈತರಿಗೆ ಇನ್ನೂ ಹಣ ಕೊಡ್ದೇನೆ ಮೀನಮೇಷ ಎಣಿಸ್ತಾ ಇದ್ದೀರಾ. ಇವತ್ತು ರೈತರಿಗೆ ಸರಿಯಾದ ನಿಗದಿತ ದರವನ್ನು 5,000 ರೂಪಾಯಿ ಟನ್ ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ನೀವು ರೈತರ ಪರ ಅಲ್ವೇ? ಹೆಣ್ಮಕ್ಳ ಪರ ಅಲ್ವೇ? ನಿಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಕ್ಕರೆ ಕಾರ್ಖಾನೆಯನ್ನು ಇಟ್ಕೊಂಡಿದ್ದಾರೆ. 2,000 ರೂಪಾಯಿಯಲ್ಲಿ ರೈತರಿಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತೀರಾ. ಆ ರೈತರನ್ನ ಸಾಯಿಸ್ತಾ ಇದ್ದೀರಾ. ಇಡೀ ದೇಶಕ್ಕೆ ಅನ್ನವನ್ನು ಕೊಡುವಂಥ ರೈತರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ದೇಶ ಏನು ಅಭಿವೃದ್ಧಿ ಆಗುತ್ತೆ, ಈ ನಾಡೇನು ಅಭಿವೃದ್ಧಿ ಆಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ರೈತರ ಏನು ಕಬ್ಬಿನ ದರವನ್ನು ನಿಗದಿಪಡಿಸಿಲ್ಲ ಅಂದರೆ ನಾವು ಸಹ ಬೀದಿಗಿಳಿಬೇಕಾಗತ್ತೆ. ಬೆಳಗಾವಿ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಕಾರ್ಯಕರ್ತರು ಹೊರಡಬೇಕಾಗತ್ತೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಯಾವತ್ತೂ ರೈತರ ಮಕ್ಕಳು, ರೈತರ ಪರವಾಗಿರ್ತೀವಿ. ರೈತರ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಿದ್ರು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ನೀವು ಕಬ್ಬಿಗೆ 4,000 ರೂಪಾಯಿ ಕೊಟ್ಟಾವಾಗ ನಿಮ್ಗೇನು ರೀ, ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಎಲ್ಲರೂ ಸಹ ಇವತ್ತು ಮಂಡ್ಯದಲ್ಲಿ ಅನೇಕ ಕಡೆ ಕಬ್ಬನ್ನು ಬೆಳೆಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಸಕ್ಕರೆಯನ್ನು, ಇಡೀ ವಿಶ್ವಕ್ಕೆ ಸಕ್ಕರೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೈತರ ಪರವಾಗಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದೀನಿ. ನಿಮ್ಮ ಸಚಿವ ಸಂಪುಟದಲ್ಲಿ ಜಾರಕಿಹೊಳಿ ಇರ್ಬೋದು, ಅನೇಕ ಜನ ಇರ್ಬೋದು, ಸಚಿವರು, ಶಾಸಕರು ಕಬ್ಬಿನ ಕಾರ್ಖಾನೆಯನ್ನು, ಸಕ್ಕರೆ ಕಾರ್ಖಾನೆಯನ್ನು ಇಟ್ಕೊಂಡಿದ್ದಾರೆ. ಈ ಕೂಡಲೇ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.